ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೆಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗೆ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದಿದ್ದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. Universe message, please universe. ಹಲೋ ವೀಕ್ಷಕರೇ, ಫಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಏನೋ ಒಂದು ಶಾಕಿಂಗ್ ನ್ಯೂಸ್ ಕೇಳಲ್ಪಡ್ತೀರಾ. ಅದರಿಂದ ನಿಮಗೆ ಸ್ವಲ್ಪ ಲಾಸ್ ಆಗೋ ಸಾಧ್ಯತೆಗಳಿದ್ದಾವೆ ಅಥವಾ ಸಂಬಂಧಗಳಲ್ಲಿ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಗಲಾಟೆ ಆ ಥರ ಆಗಿಬಿಟ್ಟು ಸ್ವಲ್ಪ ಬೇರೆ ಬೇರೆ ಮನಸ್ತಾಪ ಉಂಟಾಗೋ ಸಾಧ್ಯತೆಗಳಿದ್ದಾವೆ. ಕೆಲವೊಂದು ಕಡೆ ಅಗ್ನಿ ಅನಾಹುತಗಳಾಗ್ಬೋದು ಅಥವಾ ಚಿಕ್ಕದಾಗಿ ಏನಾದರೂ ಬೆಂಕಿಯಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಲ್ಲಿ ಶಾಕಿಂಗ್ ನ್ಯೂಸ್ ಕೇಳ್ತೀರಾ. ಏನಾದರೂ ಒಂದು ನೀವು ಸಂಬಂಧಗಳಲ್ಲಿ ಏನಾದರೂ ಈಗ ಆಲ್ರೆಡಿ ಬೆರುಕೋ ಆ ಥರ ಇದ್ದರೆ ನೀವು ಅದನ್ನು ಬೇಸಿಕ್ನಿಂದನೂ ಸರಿಪಡಿಸ್ಕೊತ ಬನ್ನಿ, ಮುಂದೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ನಿಮಗೆ ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಬಾರಿ ಸಾಲ್ವ್ ಆಗೋ ಸಾಧ್ಯತೆಗಳಿದ್ದಾವೆ. ನೀವು ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಅದರ ಸಮಸ್ಯೆಗಿರ್ತಕ್ಕಂಥ ಏನಿದೆ ಅಲ್ಲ ಪ್ರಾಬ್ಲಮ್ಮು, ಅದನ್ನು ಕೇಳಿಬಿಟ್ಟು ಬಗೆಹರಿಸ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಸೊ ನೆಕ್ಸ್ಟ್ ಬಂದು ಇದು ಫೈನಾನ್ಷಿಯಲ್ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರುತ್ತೆ, ನಿಮಗೆ ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಸ್ಟ್ರಾಂಗಾಗಿ ಯಾವುದಕ್ಕೋ ಒಂದು ಆ್ಯಕ್ಷನ್ ತೊಗೊತಾ ಇದ್ದೀರಾ, ಅದನ್ನು ತಗೋಬೇಕು, ಅದು ಅವಶ್ಯಕತೆ ಇದೆ ಕೂಡ. ಏನೋ ಚೇಂಜಸ್ ಬರ್ತಾ ಇದೆ. ಆಮೇಲೆ ನಿಮಗೆ ಕಷ್ಟಗಳು ಇದುವರೆಗೂ ಏನು ಹೆಚ್ಚು ಸ್ಟ್ರಾಂಗ್ ಅನ್ನಿಸ್ತಾ ಇದ್ದರೆ ಅವೆಲ್ಲ ನಿಮಗೆ ಇನ್ನು ಮುಂದೆ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ನೀವು ಅದ್ರ ವಿರುದ್ಧ ನೀವು ಆ್ಯಕ್ಷನ್ ತೊಗೊತೀರಾ. ಸೊ ನೆಕ್ಸ್ಟ್ ಬಂದು ಜಸ್ಟಿಸ್ ಕಾರ್ಡು. ಈ ಕಾರ್ಡ್ ಪ್ರಕಾರ ಯಾರಿಗೆ ಅನ್ಯಾಯ ಏನಾದರೂ ಆಗಿದ್ದರೆ ನ್ಯಾಯ ಸಿಗೋ ಸಾಧ್ಯತೆಗಳಿದ್ದಾವೆ. ನೀವು ಮತ್ತೆ ಹೆಚ್ಚು ವಿಚಾರ ಮಾಡಿ ಆ್ಯಕ್ಷನ್ ತೊಗೋಬೇಕು. ಆಮೇಲೆ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಪ್ರೊಫೆಷ್ನಲಿ ಅಥವಾ ಪರ್ಸ್ನಲಿ ಅಥವಾ ಮೈಂಡ್ ಆ್ಯಂಡ್ ಹಾರ್ಟ್ ನಡುವೆ ಕಾಂಬಿನೇಷನ್ ಮೇಲೆ ನೀವು ವರ್ಕ್ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೇನು ಮೆಸೇಜಸ್ ಇದೆ ಚೆಕ್ ಮಾಡೋಣ. ನೆಕ್ಸ್ಟ್ ಈ ಕಡೆ ಎನರ್ಜಿ ಪ್ರಕಾರ ಯಾರಿಗೆ ನ್ಯಾಯ ಸಿಕ್ಕಿರಲ್ವೋ ಅಥವಾ ಜಸ್ಟಿಸ್ ದೇವ್ರ ಕಡೆಯಿಂದನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಏನು ಆನ್ಸರ್ ಮಾಡಿರಲ್ಲ, ಅದಕ್ಕೆಲ್ಲ ನಿಮಗೆ ಆನ್ಸರ್ ಸಿಗೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ನೀವು ಯಾರಾದರೂ ತಪ್ಪು ಮಾಡಿದರೆ ದೇವರಲ್ಲಿ ಕ್ಷಮೆ ಕೇಳಿ, ಅಥವಾ ಯಾರಿಗಾದರೂ ವ್ಯಕ್ತಿಗತವಾಗಿ ಹರ್ಟ್ ಮಾಡಿದರೆ ಕ್ಷಮೆ ಕೇಳಿ, ಅಥವಾ ಬೇರೆಯವರಿಂದ ನಿಮಗೆ ಹರ್ಟ್ ಆಗಿದರೆ ಅವ್ರನ್ನ ಕ್ಷಮಿಸಬೇಕು ಕೂಡ ಅಂತ ಹೇಳ್ತಿದ್ದಾರೆ. ಸೊ ಹೀಲಿಂಗ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಮನಸ್ಸು ಮೂಲಕ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೇ ಲೈಕ್ ಬ್ಲೈಂಡ್ ಆಗಿದ್ದೀರಾ. ಸೊ ಏನು ವಿಚಾರ ಇದ್ರೂ ನೀವು ಓಪನ್ ಅಪ್ ಆಗಿ ಕಣ್ಣು ತೆರೆದು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಏನಾದರೂ ಕೆಲಸ ಮಾಡಬೇಕು ಅಂತ ಇದ್ದರೆ ಅವರಿಗೆ ಸ್ವಲ್ಪ ಬಟ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ಗೆ ಬೇರೆ ಆಗಿರುತ್ತೆ ಕೆಲವೊಂದು ಸಾರಿ. ಸೊ ಇದು ಜನರಲ್ಲಾಗಿ ಯಾವುದಾದ್ರೂ ಏನಾದರೂ ವರ್ಕ್ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಕೆಲಸ, ಸ್ವಲ್ಪ ಟೈಮ್ ತಡೆದ್ಬಿಟ್ಟು ಮಾಡಿ. ಈಗ ಸದ್ಯ ನೀವು ಅದ್ರ ಬಗ್ಗೆ ನೀವೇ ಪ್ರಿಪೇರ್ ಆಗಬೇಕಾಗಿದೆ ಹೆಚ್ಚು ಭಾಗ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ಸ್ವಲ್ಪ ಮೆಚೂರಿಟಿಯಿಂದ ಹ್ಯಾಂಡ್ಲ್ ಮಾಡಿ. ಈಗ ನೀವೇನೋ ವರ್ಕ್ ಮಾಡಬೇಕು ಅಂತ ಇದ್ದರೆ, ಆ್ಯಕ್ಷನ್ ತೊಗೋಬೇಕಂತ ಇದ್ದರೆ ಈಗ ಆಲ್ರೆಡಿ ಎಲ್ಲ ನೀವು ಡಿಸೈಡ್ ಮಾಡಿರ್ತೀರ, ಅದಕ್ಕೆ ನೀವು ಪ್ರಿಪೇರ್ ಕೂಡ ಆಗಿರ್ತೀರ, ಅದನ್ನು ಆ್ಯಕ್ಷನ್ ತೊಗೊಳ್ಳಿ. ಬಟ್ ಸ್ವಲ್ಪ ಅದರಲ್ಲಿ ಬರ್ತಕ್ಕಂಥ ಏನೇನು ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ ಇದೆಲ್ಲ ನೋಡಿಬಿಟ್ಟು ವಿಚಾರ ಮಾಡಿ ಆ್ಯಕ್ಷನ್ ತೊಗೊಳ್ಳಿ.
ಸ್ವಲ್ಪ ಮೆಚ್ಯೂರಿಟಿಯಿಂದ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಏನಿದೆ ಪ್ರಕಾರ ಯಾರಿಗಾದರೂ ಸ್ವಲ್ಪ ಜರ್ನಿ ಮಾಡ್ತಕ್ಕಂಥ ಅವಕಾಶ ಒದಗಿ ಬರ್ಬೋದು. ಆಮೇಲೆ ನೀವು ಏನು ಮಾಡ್ತಿದ್ದೀರಿ ಲೈಫಲ್ಲಿ ಒಂದು ಫರ್ಮಾಗಿ ಡಿಸಿಷನ್ ತೊಗೊಂಡು ಮಾಡಬೇಕು ಕೂಡ. ನೆಕ್ಸ್ಟ್ ಬಂದು ಜವಾಬ್ದಾರಿಗಳು ಹೆಚ್ಚಾಗಿ ಬರುತ್ತೆ ಇನ್ಮೇಲೆ. ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀರಾ ಡಿವೈನ್ಗೆ. ನೆಕ್ಸ್ಟು ನಿಮಗೆ ದೇವ್ರದ್ದು ಕೃಪೆ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಒಂದು ಏಂಜಲಿಕ್ ಅಫರ್ಮೇಷನ್ ತೊಗೊಳ್ಳೋಣ. ಸೊ ಇವತ್ತಿನ ದಿನದ ಏಂಜಲಿಕ್ ಗೈಡೆನ್ಸ್ ಏನಿದೆ, ಸೆಲ್ಫ್ ರಿಫ್ಲೆಕ್ಷನ್ ಅಂತ ಇದೆ. ಐ ರಿಫ್ಲೆಕ್ಟ್ ಆನ್ ಮೈ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್ ಅಂತ ಇದೆ. ಸೊ ನಾವೇನು ಕೆಲಸ ಮಾಡ್ತೀವಲ್ಲ ಅದ್ರ ಮೇಲೆ ನಮ್ಮನ್ನು ನಾವು ಒಂದ್ಸರಿ ವೀಕ್ಷಣೆ ಮಾಡ್ಕೋಬೇಕು. ನಾವೇನು ಯೋಚನೆ ಮಾಡ್ತೀವಿ, ಮಾಡ್ತಕ್ಕಂಥ ಯೋಚನೆಗೂ ನಾವು ಮಾಡ್ತಕ್ಕಂಥ ಕೆಲಸಕ್ಕೂ ಮ್ಯಾಚ್ ಇದೆಯಾ, ಎಲ್ಲ ಒಂದೇ ಥರ ಅಲೈನ್ ಆಗಿದೆಯಾ ಅಂತ ನೋಡಿಬಿಟ್ಟು ಅದನ್ನು ವಿಚಾರ ಮಾಡಿ ಅದರಿಂದ ಏನಾದರೂ ಕಲಿಯೋದಿದ್ದರೆ ನಮ್ಮ ಹೈಯೆಸ್ಟ್ ಗುಡ್ಡಿಗೆ ನಮಗೆ ಒಳ್ಳೆಯದಾಗಲಿಕ್ಕೆ ಏನು ಆ್ಯಕ್ಷನ್ ತೊಗೋಬೇಕೋ, ಏನು ಯೋಚನೆ ಮಾಡಬೇಕೋ ಅದೆಲ್ಲವನ್ನು ಒಮ್ಮೆ ಇಣುಕು ನೋಡಿ ನಾವು ಡಿಸಿಷನ್ ತೊಗೋಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನಮಗೇನು ನಾಲೆಡ್ಜ್ ಇದೆ, ನಾವು ಏನು ಮಾಡಬೇಕು ಆ ಥರ ಎಲ್ಲ ನೋಡಿಬಿಟ್ಟು ನಮ್ಮ ಒಂದು ಹೈಯೆಸ್ಟ್ ಗುಡ್ಡಿಗೆ ಏನು ಒಳ್ಳೆಯದಾಗುತ್ತೋ ಅದನ್ನು ನಾವು ಡಿಸಿಷನ್ ಮಾಡಬೇಕು. ಆ ಥರ ಒಟ್ಟಲ್ಲಿ ನಮ್ಮನ್ನು ನಾವು ಇನ್ಸೈಟ್ ನೋಡ್ಕೋಬೇಕು, ನಾವು ಏನು ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.